ಯಾಕ ಎಷ್ಟು ಲೇಟ್ ಮಾಡ್ದಲ್ಲ? ಅಯ್ಯೋ, ಮನೆಗೆಲ್ಲ ಕೆಲಸ ಮುಗಿಸ್ಕೊಂಡು ಏನೋ ಒಂದು ನವ ಹೇಳಿ ಇಲ್ಲಿ ಕೆಲ್ಸಕ್ಕಂತ ಬಂದಲ್ಲ, ಅದಕ್ಕೆ ಹೊತ್ತಾತು. ಹೌದು, ಏನು ಯಾಕೆ ಸಪ್ಪಗದಿಯಲ್ಲ? ನಾ ಹೋಗ್ಲಿ ಬಿಡ್ರಿ, ನೀವು ಯಾಕೆ ಸಪ್ಪಿದ್ರಲ್ಲ? ಅಡಿ ಫಸ್ಟ್ ಯಾರ ಸುತ್ತಿಮುತ್ತಲು ನೋಡ್ತೀನಿ ಯಾರು ಅದಾರನ ಅಂತ ಮೊದಲು. ಯಾರು ಇಲ್ಲ. ಯಾಕ್ರಿ, ಯಾಕೆ ಸಪ್ಪಿದ್ರಿ? ಯಾಕೆ ಏನಾತು? ಏನು ಹೇಳಿ ನನ್ನ ಹಣೆ ಬರ. ನಿನ್ನೆ ನಾನು ನೀನು ಇಲ್ಲಿದ್ದನ್ನ ಜಯಕ್ಕರು ನೋಡ್ಬಿಟ್ರ. ನೋಡಿ ಬಂದು ಅಂಗಡಿಗೆ ಬಂದು 5,000 ರೂಪಾಯಿದು ಬಾಸುಮತಿ ಅಕ್ಕಿ ಪ್ಯಾಕೆಟ್ ಹುಗ್ಸಿಟ್ಟೆ ಕೊಡ್ಬೇಕಾತು. ಇಲ್ಲಾಂದ್ರೆ ನಿನ್ನ ಹೆಂಡತಿಗೆ ಹೇಳ್ತೀನಿ ಅಂತ ಅಂದಿಸಿದ್ರು. ಗೊತ್ತಾನ ಏನು ಮಾಡಲಿ, ಸುಮ್ಮನೆ ಕೊಟ್ಟು ಕಳಿಸಿದೆ. ಏನ, ನಿಮ್ಮ ಅಂಗಡಿಗೆ ಬಂದು 5,000 ರೂಪಾಯಿ ಅಕ್ಕಿ ಪ್ಯಾಕೆಟ್ ತೊಗೊಂಡೋದ್ಲ? ಅಯ್ಯೋ ದೇವ್ರೆ, ನಮ್ಮ ಅಂಗಡಿಗೆ ಬಂದಿಲ್ಲ. ಸಿಕ್ಕದ ಮೀನ ಎಲ್ಲ ಹೆಂಗೆ ಬೇಕಾ ಹಾಕ್ಕೊಂಡು 1 ರೂಪಾಯಿನೂ ಕೊಡಲಿಲ್ಲ. ರೊಕ್ಕ ಕೇಳೋದಕ್ಕೆ ನಿನ್ನ ಗಂಡಿಗೆ ಹೇಳ್ತೀನಿ, ಆಮೇಲೆ ನಿಮ್ಮ ಹೆಂಡತಿಗೂ ಹೇಳ್ತೀನಿ, ಆಕೆ ಬಂದು ಅಂದ್ಬಿಡ್ತಾಳ ಹಂಗೆ ಹಿಂಗೆ ಅಂತ ನನಗೂ ಅಂಜಿಸ್ಬಿಟ್ಲು. ಹಂಗಾಗಿ ಕೈ ಮುಗಿತ್ನಿ ಕಾಲು ಮುಗಿತ್ನಿ ಹೇಳ್ಬೇಡ ಅಂತೇಳಿ ಆಕೆ ಕೇಳಿದಷ್ಟೆಲ್ಲ ಮೀನ ಕೊಟ್ಟೆ. ಸಾಲದಕ್ಕೆ ಮತ್ತೆ ನಾಳೆ ಬರ್ತೀನಿ ಅಂದ್ಲು. ಈಕೆ ನೀನು ದಿನ ಬರ್ತಾಳೋ ಗೊತ್ತಿಲ್ಲ. ಯಪ್ಪ, ನಾನು ಹೆಂಗೆ ತಪ್ಪಿಸ್ಕೊಳ್ಳೋದು ಆಗ್ಬಿಟ್ಟಿತ್ತು. ನಿಮಗೆ ಗೊತ್ತಾಗ್ಬಾರ್ದು ಪಾಪ, ಬೇಜಾರಾಗತ್ತೆ ಅಂದ್ಕೊಂಡೆ. ಅವ್ರು ನಿಮಗೂ ಹಂಗೆ ಮಾಡ್ಯಾಳ? ಹೌದಾ? ಅಯ್ಯೋ ದೇವ್ರಿ, ನಿನ್ನಂತಲೇ ನೀನು ನನ್ನಂತಲೇ ಅಕ್ಕಿ ಪ್ಯಾಕೆಟು ಅಂದ್ರೆ ಇದೇನು ಇಲ್ಲಿಗೆ ಮುಗಿತಿದ್ದಂಗೆ ಇಲ್ಲಿದು. ಅಂದ್ರೆ ಈಕಿ ದಿನ ನಾವು ಇನ್ಮ್ಯಾಗ ಅಕ್ಕಿ ಪ್ಯಾಕೆಟು ಇಲ್ಲ ಕೊಡ್ಬೇಕಾತ, ಕೇಳಿದ ಕೊಡ್ಬೇಕಾತ ಹಂಗಿದ್ರ. ಇಲ್ಲಾಂದ್ರೆ ನಮ್ಮ ಬಿಟ್ಟು ರಟ್ ಮಾಡ್ತಾ ರಟ್ ಮಾಡ್ರೆ ನಮ್ಮ ಮಾನೆಲ್ಲ ಮರೆಯೋದಿಲ್ಲ. ಚಪ್ಪಲಿ ತೊಗೊಂಡೇ ಬಿಡ್ತಾರೆ ನನ್ನ. ಯವ್ವಾ ದೇವ್ರೆ, ಒಳ್ಳೆ ಸಿಕ್ಕೊಂಡ್ಬಿಟ್ವಲ್ಲ ನಾವು. ಇಷ್ಟು ವರ್ಷ ಆಗಿತ್ತು ಯಾರಿಗೂ ಹಂಗೆ ಸಿಕ್ಕಿದ್ಗೆಲ್ಲ ಯಾರಿಗೂ ಕಂಡ ಬಂದಿದ್ದಿಲ್ಲ ನಮ್ಮದು. ಹೋಗಿ ಹೋಗಿ ಇವ್ರಿಗೆ ಯವ್ವಾ ದೇವ್ರೆ, ಏನು ಮಾಡ್ಬೇಕಾತೀಗ? ಏನು ಮಾಡೋಕ್ಕಿಲ್ಲ, ನಾವು ನಮ್ಮ ಬಚಾವ್ ಮಾಡ್ಕೋಬೇಕಂದ್ರೆ ಮತ್ತೆ ಕೇಳ್ದಂಗೆ ಬಾಯಿ ಮುಚ್ಚಿಸ್ಬೇಕಷ್ಟೇ. ಸರಿ ಸರಿ. ಮತ್ತೆ ಯಾರು ನೋಡಿದ್ರೆ ನಿನ್ನ ಪಾಡಿ ನಿಮ್ಮ ಮನೆಗೆ ಹೋಗ್ಬಿಡು, ನನ್ನ ಪಾಡಿ ನಾವು ಹೋಗ್ಬಿಡ್ತೀನಿ. ಯಾಕೆ ಬೇಕು? ಹೌದ್ರಿ, ಇನ್ಮೇಲೆ ನಮ್ಮ ಪಾಡಿ ನಾವು ಇದೆಲ್ಲ ಬೇಡ ಬೇಡ. ಯಾಕೆ ಬೇಕು ಸುಮ್ಮನೆ? ಈಗ ಒಬ್ರು ನೋಡ್ಯಾರ ಇಷ್ಟು ಅಪೋಸಿಟ್ ಅನ್ಬಸತ್ತಿ, ನಾಳೆನ ಒಬ್ರು ನೋಡಿ ಇನ್ನೂ ಏನೇನು ಕೇಳಿದ್ರೆ ಏನು ಹೇಳೋಣ? ಬೇಡ ಬೇಡ, ಇಲ್ಲಿಗೆ ನಮ್ದು ಸಂಬಂಧನ ಅಂತ್ಯ ಮಾಡಿಬಿಡೋಣ. ಹೌದೌದು, ನನಗೂ ಹಂಗೆ ಅನ್ಸುತ್ತೆ. ನಡಿ ಮತ್ತೆ ಯಾರು ನೋಡ್ಗಿಡ್ಯಾರ. ಇಂಥ ಚಂದಿದ್ವಿ ಇಬ್ರು. ನಮ್ಮನಿ ರಣ ಅಂತೂ ಬಂದಂಗೆ ನಮ್ಮನ್ನು ಕುಕ್ಕಿ ಕುಕ್ಕಿ ಕೊಲ್ಲಂಗೆ ಮಾಡಿ ಅಗಲ್ಸೇ ಬಿಟ್ಲು. ಹಾಳಾದಕ್ಕೆ ಹೇಳಿದ್ಲೇನ, ಇಷ್ಟು ವರ್ಷಗಟ್ಟಲೆ ಚಂದಾಗಿದ್ವಿ ನಾವು. ನೀವಾ ದೇವ್ರೆ, ಇದೇನಿದು? ಇವ್ರ ಮನೆಗೆ ಹಾಡು ಕೇಳಾಕತ್ತೈತಲ್ಲ. ಇವ್ರ ಮನೆಗೆ ಇಷ್ಟು ದಿವಸ ಟೇಪ್ ರೆಕಾರ್ಡು ಅದೇನು ಇದ್ದಿಲ್ಲ. ನಾನು ದಿನ ಬೆಳೆದ್ರೆ ಇಲ್ಲೇ ಅಡ್ಯಾಡ್ತಿದ್ದೆ. ಯಾವುದು ಇದ್ದಿಲ್ಲಪ್ಪ. ನನ್ನ ಟೇಪ್ ರೆಕಾರ್ಡ್ ಏನಾರು ಇವ್ರು ತಂದಾರ? ತಡಿ, ಇನ್ನೊಂದು ಚೂರು ಮುಂದೆ ತಗೋ ಕೇಳ್ತೀನಿ. ಹೌದೌದು, ಹಾಡಂತ ಕೇಳ್ಸಕತ್ತೈತಿ. ಇವರ ನನ್ನ ಟೇಪ್ ರೆಕಾರ್ಡ್ ಕಾಲ್ ಮಾಡ್ಯಾರ. ಹಂಗಿದ್ರ ತಡಿ ಕೇಳೇ ಬಿಡ್ತೀನಿ. ಪಾತಿಮಕ್ಕರ, ಪಾತಿಮಕ್ಕರ. ಅರೇ ಕಲ್ಲಂದು ಅಕ್ಕ, ಏನು ನೀವು ಇಲ್ಲಿ ಬಂದಿದ್ದು? ಪಾತಿಮಕ್ಕರ, ಅವತ್ತು ರಾತ್ರಿ ವಾಕಿಂಗ್ ಅಂತ ಬಂದಿದ್ರಲ್ಲ, ಅವತ್ತು ನೀವ ಹೋದಿಲ್ಲ ನಮ್ಮ ಟೇಪ್ ರೆಕಾರ್ಡ್ ಕೊಳು ಮಾಡ್ಕೊಂಡ್ ಬಂದಿದ್ದು? ಸುಳ್ಳ ಇಲ್ಲ ಅಂತ ಹೇಳಿದ್ರಲ್ಲ. ಅಲ್ಲ ಕರೆ ಹೇಳ್ರಲ್ಲ, ಅಂಗದಾಗ ಇಟ್ಟಿದ್ದ ಅಲ್ಲಿ ಕಟ್ಟಿ ಮ್ಯಾಗ ಇಟ್ಟಿದ್ನಲ್ಲ, ಅದು ನೀವ ಹೋದಲ್ಲಿ ತಗೊಂಬಂದಿದ್ದು. ನಮ್ದ ಹೋದಲ್ಲಿ ಈಗ ಮನೆಗೆ ಹಾಡು ಹಚ್ಚಿರಲ್ಲ. ಅರೆ ಅಲ್ಲ, ನಾವು ಇವತ್ತು ಶುಭಗೆ ಹಾಡು ಹಾಕಿದ್ರೆ ಇವ್ರು ಅದೇನ ಅಂತಾರಲ್ಲ, ಶುಭ ನುಡಿಯೇ ಶಕುನ ಅಂದ್ರೆ ನಾನು ಅಶ್ವನೇ ನುಡಿತೀನಿ ಅಂದಂಗ ಇವತ್ತು ಹಾಡು ಹಾಕಿದ್ದೆ. ಇವರು ಕಲ್ಲಂದು ಅಕ್ಕ ಇವತ್ತೇ ಬರ್ಬೇಕಾ? ಅಯ್ಯೋ ದೇವ್ರೆ, ಏನ್ ಹೇಳೋದು ನಾವು ಇವರಿಗೆ? ಅರೆ ಕಲ್ಲಂದು ಅಕ್ಕ, ಏನ್ ಮಾತಾಡ್ತಾವ್ ನೀವು? ಏನ್ ಮಾತಾಡ್ತಾವ್? ನಿಮ್ಗೆ ಅರಿವು ಐತಿ ನೀವು ಏನು ಮಾತಾಡ್ತೀವಿ ಅಂತ? ನಿಮ್ದು ನಾವು ಟೇಪ್ ರೆಕಾರ್ಡು ಕಳುವು ಮಾಡ್ತೀವಿ? ನಾವು ಅಷ್ಟು ಚೀಪ್ಗೆ ಕಾಣ್ತೀವಿ ನಿಮ್ ಕಣ್ಣಾಗೆ? ನಾವೇಕೆ ನಿಮ್ದು ಟೇಪ್ ರೆಕಾರ್ಡು ಕಳುವು ಮಾಡ್ತೀವಿ? ಯಾಕೆ ನಮ್ಗೆ ಕೊಂಡ್ಕೊಳ್ಳೋಕೆ ತಾಕತ್ತೆ ಇಲ್ಲ, ನಮ್ಗೆ ರೊಕ್ಕ ಇಲ್ಲ, ನಾವು ತಗೊಳ್ಳೋದೇ ಇಲ್ಲ, ನಮಗೂ ಏನು ಬೇಕು ಬೇಡಗಳಿಲ್ಲ. ನಿಮ್ಮನೆಯಿಂದ ಯಾಕೆ ನಾವು ಕಳುವು ಮಾಡ್ತೀವಿ? ನೀವು ಸುಮ್ಕೆ ನಮ್ಮ ಮನೆ ಮುಂದೆ ಬಂದು ಜಗಳ ಮಾಡಕ್ಕೆ ಹೋಗ್ಬಿಡಿ. ನೀವು ನೋಡಿ ಮಾತಾಡಿ, ನಾವೇನು ಕಳುವು ಮಾಡಿದ್ದನ್ನು ನೋಡಿದ್ರಾ? ಯಾಕೆ ಹಿಂಗ್ ಮಾತಾಡ್ತೀರಿ? ಸುಮ್ಕೆ ಬಂದು ಮಾತಾಡಿದ್ರೆ ಸರಿಗಿರಲ್ಲ ನೋಡು. ಅಯ್ಯ ಗೊತ್ತೇ ತಗೋ, ನೀವು ಎಲ್ಲಿ ತಗೊಳಕ ಅಷ್ಟು ರೊಕ್ಕ ಐತೆ. ಮೊದ್ಲ ಅವ್ರ ಮನೆ ಮುಂದೆ ಕಳುವು ಮಾಡ್ಕೊಳ್ಳೋದು ಅಂತ ಗೊತ್ತಿತ್ತು ನನಗೆ, ಅಂದ್ರು ನಾನು ನಂಬಿದ್ದಿಲ್ಲ. ಆದ್ರೆ ಈಗ ಗೊತ್ತಾತ. ನೀನು ಮೊದ್ಲ ದೊಡ್ಡ ಕಳ್ಳಿ. ನೀ ಬಿಡ್ತೀಯೇನೆ? ಮೊದ್ಲ ಅಲ್ಲಿ ಯಾರಿದ್ದಿಲ್ಲ, ಹೊರಗಿಟ್ಟು ನಾ ಒಳಗೆ ಹೋಗಿ ಬರೋಷ್ಟೊತ್ತಿ ಕಳುವು ಮಾಡ್ಕೊಂಡಿದ್ದಿ. ಕರೆ ಹೇಳ, ಎಲ್ಲೆಟ್ ನಂದು ನಾನು ಕೊಟ್ಬಿಡು ನೋಡು ಪಾತಿಮಕ್ಕ. ನಾನು ಹೇಳಕತ್ತಿ ನೋಡು, ನಮ್ಮ ಗಂಡ ನನಗಂತ ಪ್ರೀತಿಲಿಂದ ಕೊಡಿಸಿದ್ದ, ಅದು 2,000 ರೂಪಾಯಿ ಕೊಟ್ಟು. ಎಲ್ಲಿ ಅದು ಅಂತ ಚಲೋದು? ಮೊದಲೇ ನನ್ನ ಮಾತಿಸೋದು ನನ್ನ ಗಂಡ ಗೊತ್ತನ. ನಾನು ಕಳುವು ಮಾಡ್ಕೊಂಡು ಯಾರ ಹೋಗ್ಯಾರ ಅಂದೋದಂಗಿಂತ ನನಗದೆಲ್ಲ ಗೊತ್ತಿಲ್ಲ. ನಂದು ಟೇಪ್ ರೆಕಾರ್ಡ್ ನನಗೆ ಕೊಡು. ಪಾತಿ ಕಲ್ಲಿ ಎದಕ್ಕೆ ಚಕಡಕತ್ತಿರ್ಲಿ? ಏನಾತ? ರೇಣವಕ್ಕ ನೀನೇ ಹೇಳ. ಅವತ್ತು ರಾತ್ರಿ ನನ್ನ ಗಂಡ ಬರೋದು ಗೊತ್ತಾಗತ್ತೆ ಅಂತೇಳಿ ಟೇಪ್ ರೆಕಾರ್ಡ್ ಹಾಡು ಕೇಳ್ಕೊಂತ ಅಂಗದಾಗ ಇಟ್ಟೀನಿ, ಕಟ್ಟಿ ಮ್ಯಾಗ ಇಟ್ಟು ಒಳಗೆ ಹೋಗಿನಿ. ಅದಕ್ಕೆ ಪಾತಿಮಕ್ಕ ಬಂದ್ಲು. ವಾಕಿಂಗ್ ಬಂದಿನಿ ಅಂತ ಹೇಳಿದ್ಲು. ಬಂದು ಹೋಗೋದ್ರಾಗ ನಂದು ಅಲ್ಲಿದ್ದ ಟೇಪ್ ರೆಕಾರ್ಡ್ ಇಲ್ಲ. ಮತ್ತೆ ಯಾರು ಮೊದಲು ಬಂದಿಲ್ಲ, ಆಮೇಲೆ ಬಂದಿಲ್ಲ. ಇವರೇ ತಗೊಂಡ್ರ. ಇಷ್ಟು ದಿವಸ ನಾವು ಹುಡುಕ್ಯಾಡತ್ತಿದ್ದೆ, ಯಾರ್ದಾರ ಮನೆ ಸಿಗುತ್ತಾ? ಒಂದಲ್ಲ ಒಂದು ನನ್ನ ಕಣ್ಣಿ ಬಿದ್ದೆ ಬೀಳತ್ತ ಅಂದ್ಕೊಂತಿದ್ದೆ. ಇವತ್ತು ಇವ್ರ ಮನೆಗೆ ಹಚ್ಚಾರ, ಇವ್ರ ಮನೆಗೆ ಹಾಡಕ್ಕೆ ಇವರೇ ತಗೊಂಡ್ರ. ಅವತ್ತು ಬಂದದ್ದು ಇವರೇ, ತಗೊಂಬಂದದ್ದು ಇವರೇ. ಈಗ ನೋಡಿದ್ರೆ ಇಲ್ಲ 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 ಅಂತ ನೋಡು ಹೆಂಗೆ. ಮತ್ತೆ ಈಗ ನೋಡಿ ನನಗೆ ಮತ್ತೆ ಎಷ್ಟು ಸಿಟ್ಟು ಬರೋಕ್ಕಿಲ್ಲ. ಅದಕ್ಕೆ ತಂದು ತೋರ್ಸಕ್ಕೂ ಅಲ್ಲ. ನನ್ನ ಟೇಪ್ ರೆಕಾರ್ಡ್ ನನಗೆ ಕೊಡು ಅನ್ನೋ ರೇಣವಕ್ಕ. ನೀನೇ ಬಂದಿಯಲ್ಲ, ನೀನೇ ಹೇಳ. ಹೆಂಗಿದ್ರೆ ಹೆಂಗೆ ಇವ್ರು ತಗೊಳೋದು ಕಳುವು ಮಾಡ್ತಾರೆ ಅಂತ ಗೊತ್ತಿತ್ತು. ಆದರೆ ನನಗಂತೂ ನನಗೆ ಎಷ್ಟು ಸಿಟ್ಟು ಬರತ್ತಂದ್ರೆ ಮತ್ತೆ ನಾನೇ ಒಳಗೆ ಹೋಗಿ ತೊಗೊಂಬರ್ತೀನಿ ಮತ್ತೆ ನಾನು. ಅರೆ ರೇಣಂದು ಅಕ್ಕ, ಟೇಪ್ ರೆಕಾರ್ಡು ಒಂದಕ್ಕೆ ಥರ ಇನ್ನೊಂದು ಇರಂಗಿಲ್ಲೇನು? ನಮ್ದು ನಮ್ಮ ಮರ್ದು ನಮ್ದು ಟೇಪ್ ರೆಕಾರ್ಡು ತಂದದ್ದು ನಮ್ದು, ಅದು ನಾವು ರೊಕ್ಕ ಕೊಟ್ಟು ತಂದದ್ದು. ಇವರು ನಮ್ದು ಅಂದ್ರೆ ನಾವು ಹೆಂಗೆ ಕೊಡಬೇಕು? ಅಯ್ಯ ಹೌದಾ ಕಲ್ಲಿ? ಅಲ್ಲ ಒಬ್ಬರು ಅಂದ್ರೆ ಇನ್ನೊಂದು ಇದ್ದೇ ಇರ್ತಾವ. ಮತ್ತೆ ಆಕಿನೂ ರೊಕ್ಕ ಕೊಟ್ಟು ತಂದಿದ್ದಾಳೆ, ಮತ್ತೆ ಆಕಿ ಗಂಡಿಗೆ ತರಿಸ್ಕೊಂಡಿದ್ದಾಳು. ನಿಂದ ಅಂದ್ರೆ ಹೆಂಗೆ? ರೇಣವ
ಸುಳ್ಳಲ್ಲವ ಕರೆ ಅಂದ್ರೆ ನಮ್ಮ ಊರಾಗ ಯಾರು ತಂದಿದ್ದಿಲ್ಲ, ನಾನಾ ಮೊದಲು ತಂದಿದ್ದು. ಇವ್ರ ರೊಕ್ಕ ಇಲ್ಲ, ಈ ಬರೀ ಅದು ಇದು ಅಂತಂದು ಸುಳ್ಸುತ್ತೆ ಹೇಳ್ತಾಳ. ಅಷ್ಟು ತಗೊಳಕ್ ಇವ್ರಿಗೆಲ್ಲಿಂದ ಬರುತ್ತೆ ರೊಕ್ಕ? ಸುಮ್ಮನೆ ನಂದ ತಗೊಂಡರ ಸುಳ್ಳು ಹೇಳಕತ್ತಾಳ. ಯಾಕೆ ನೀವು ಹಗಲೇ ನಮ್ಗೆ ರೊಕ್ಕ ಇಲ್ಲ ಅಂತೀರಿ? ನಮ್ದಕ್ಕೂ ರೊಕ್ಕ ಐತಿ, ನಮ್ದಕ್ಕೂ ರೊಕ್ಕ ಇಲ್ಲ ಅಂತ ನಿಮ್ಗೆ ಯಾವಾಗ ಹೇಳಿದ್ದು ನಾವು? ನಮ್ದು ಮರ್ದ ದುಡಿತಾರೆ, ಕೈ ತುಂಬಾ ಕೆಲಸ ಇದೆ, ಕೈ ತುಂಬಾ ರೊಕ್ಕ ತರ್ತಾರೆ, ನಮ್ದು ಮರ್ದ ತಂದದ್ದು ಅದು. ನೀವ್ ಯಾಕೆ ನಮ್ಗೆ ಇಲ್ಲ ಅಂತೇಳಿ ನಿಮ್ದನ್ನ ಕಳ್ಕೊಂಡು ನಮ್ದು ಕೊಡಿ ಅಂತೀರಿ? ನಮ್ದು ಅದು ನಾವು ಕೊಡಂಗಿಲ್ಲ ನಿಮ್ಗೆ. ಹೌದಾ ಕಲ್ಲಿ? ಅಲ್ಲ ಒಬ್ಬರು ನಿಂಗೆ ಅಸಹ್ಯ ಮಾಡೋದು ಚಲೋ ಅಲ್ಲವಾ? ಅಲ್ಲ ಅವ್ರ ಮನೆಯಾಗ ಅವರು ದುಡಿಯಂಗಿಲ್ಲ, ಅವ್ರಿಗೆ ರೊಕ್ಕ ಇರಲ್ಲ, ಅವ್ರಿಗೂ ತರಿಸ್ಬೇಕು ಅನ್ನೋದ್ರಲ್ಲ. ತಂದಿದ್ದಾಳ. ಅಲ್ಲ ನೀನು ಏಕಾಏಕಿ ಬಂದ ನಂದು ಕೊಡು ಅಂದ್ರೆ ಹೆಂಗ? ಅಲ್ಲಿ ನಿಂದು ಅನ್ನೋದಕ್ಕೆ ಅದಕ್ಕೇನಾರ ಗೊತ್ತೈತನ್ ಮತ್ತೆ? ಫಾತಿಮಾ ಹಂಗಿದ್ರೆ ನಿಮ್ಗೆ ಯಾವ ಕಂಪ್ನಿ ಹೇಳ್ರಿ, ಯಾವ ಕಂಪ್ನಿ ಟೇಪ್ ರೆಕಾರ್ಡ್ ತಂದಿರಿ ಹೇಳ್ರಿ. ಅರೆ ಅಲ್ಲ, ಕದ್ದು ಮಾಲ್ಗೆ ನಾವು ಕಂಪ್ನಿ ಯಾವಾಗ ನೋಡ್ತೀವಿ? ನಮ್ಗೆ ಯಾವ್ದು ಗೊತ್ತು ಕಂಪ್ನಿ ಅಂತ? ಅಯ್ಯೋ ದೇವ್ರೇ. ಅರೆ ನಾವೇನು ಓದಿವ? ನಮ್ಗೇನು ಗೊತ್ತು? ನಮ್ಗೆ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಂಗಿಲ್ಲ. ನಮ್ದು ಮರ್ದು ತಂದದ್ದು ನಮ್ಮ ಮಂದೋಗೆ ಗೊತ್ತು. ನೀವು ನಮ್ಮನ್ನ ಕೇಳಿದ್ರೆ ನಾವೇನು ಮಾಡೋದು? ಅಯ್ಯ ಹೌದಾ ಕಲ್ಲೆ? ಆಕೆ ಒಂದು ಅಕ್ಷರ ಬರಲ್ಲ, ಹೋಗಿ ನೀ ಯಾವ ಕಂಪ್ನಿ ಅಂತ ಕೇಳ್ರಿ ಏನು ಹೇಳ್ಬೇಕು? ರೇಣಕರ ಹಂಗಿದ್ರೆ ಅದನ್ನ ತಗೊಂಬರ್ರಿ. ನಾನು ಅದಕ್ಕೊಂದು ಗುರ್ತ ಮಾಡಿದ್ನಿ, ಅದನ್ನ ತೋರ್ಸ್ನಿ. ಅದಿತ್ತಂದ್ರೆ ನಂದ, ಅದಿಲ್ಲ ಅಂದ್ರೆ ಇಕ್ಕಿದೆ. ಹೌದಾ ಪಾತಿ ತಗೊಂಬಾಲೆ. ಸುಮ್ಮನೆ ಯಾಕೆ ಬೇಕು? ಆಕಿದ್ರೆ ಆಕಿ ನೋಡ್ಕೊಂಡು ತಗೊಂತ ಸುಳ್ಳ ನಿನ್ನ ಮೇಲೆ ಕಳುವ ಅಪ್ಪನೇ ಹೋಗ್ತಾಳ. ನಿನ್ನ ಅಲ್ಲ ಅಂತ ಆಕಿ ಗೊತ್ತಾಗಬೇಕಲ್ಲ, ತೋರ್ಸ್ತಂದು. ತೋರ್ಸನ್ರಿ. ನಾವು ಯಾಕೆ ನಿಮ್ಗೆ ತೋರಿಸ್ಬೇಕು? ನಾವು ಯಾಕೆ ನಿಮ್ಗೆ ತೋರಿಸಿ ನಮ್ದನ್ನ ಟೇಪ್ ರೆಕಾರ್ಡ್ ನಿಮ್ಗೆ ಯಾಕೆ ತೋರಿಸ್ಬೇಕು? ನಮ್ಗೆ ಆಗಲ್ಲ, ನಾವು ನಮ್ದು ಟೇಪ್ ರೆಕಾರ್ಡ್ ನಿಮ್ಗೆ ತೋರಿಸಲ್ಲ. ನಮ್ದು ಹರಕತ್ತು ನಿಂತಿಲ್ಲ ನಿಮ್ಗೆ ತೋರ್ಸೋದು. ನೋಡು ರೇಣಕ, ಇಲ್ಲೇ ನೋಡು, ಇಲ್ಲೇ ಗೊತ್ತಾಗತ್ತ. ಆಕಿ ತಗೊಂಡಿದ್ರ ತಂದು ಧೈರ್ಯದಿಂದ ತಂದು ತೋರಿಸ್ತಿದ್ಲು. ಆಕಿ ತಗೊಂಡದಲ್ಲ, ಅದು ನಂದದು ಕಳು ಮಾಡ್ಕೊಂಡು ಇಟ್ಕೊಂಡಳ, ಅದಕ್ಕೆ ತೋರಿಸಲು ಈಗ ಗೊತ್ತಿಡ್ತೀನಿ ಅಂತೇಳಿ. ಆಕಿಗೆ ಧೈರ್ಯ ಇತ್ತಂದ್ರೆ ತಂದ ತೋರ್ಸನ್ನ. ಆತಿ ಅಡ್ಬಿಟ್ಟಿ ಅಲ್ಲೇ ನಿಂದು ನಿಮ್ಮರ್ದು ತಂದದ್ದು ಅಂದ್ರ ಆಕಿ ತೋರ್ಸಕ್ ನಿಂದೇನ್ ಗಂಟು ಹೋಗತ್ಲಿ? ಆಕಿ ಹೌದಿದ್ರೆ ತಗೊಂಡು ಹೋಗ್ಕಳ, ಇಲ್ಲ ಅಂದ್ರೆ ಇಲ್ಲ. ಅರೆ ರೇಣಂದ ಒಳ್ಳೆ ಹೊಂಟಿರಿ ನೀವು. ಅದನ್ನ ನೋಡಿ, ಇದು ನಮ್ದು, ಇದು ಹಿಂಗೆ ಮಾಡಿದ್ದೆ, ಅದು ಹಂಗೆ ಮಾಡಿದ್ದೆ ಅಂತ ಸುಳ್ಳು ಹೇಳಿ ನಮ್ದನ್ನ ಅವರು ನಮ್ದು ಅಂತ ತಗೊಂಡು ಹೋದ್ರೆ ನಾವೇನು ಬಾಯಿ ಮಣ್ಣು ಕೊಂಡ್ಕೊಂಡನ? ನಮ್ದು ಗರ್ಗೆ ನಮ್ದು ಮರದು ಬಂದು ನಮ್ಗೆ ಹೊಡಿತಾರೆ. ಅದು ನಮ್ದು, ಅದು ಇವರು ಆಮೇಲೆ ಸುಳ್ಳಪಳ ನಮ್ದು ಅದು ಗುರುತು ಮಾಡಿದ್ವಿ, ಇದು ಗುರುತು ಮಾಡಿದ್ವಿ ಅಂತ ಬಗಲಾಗಿ ಇಟ್ಕೊಂಡು ಹೋದ್ರೆ ನಾವೇನ್ ಮಾಡೋದು? ಇದನ್ನು ಕರೆವ, ಈ ಪಾಯಿಂಟ್ನು ಕರೆವ. ಹೌದ್ಲೆ, ಮತ್ತೆ ನಿಂದು ಗೊತ್ತು ಅದು ಇದು ಅಂತ ನಂತಂದು ನೀ ಸುಳ್ಳಪಳ ಹೇಳಿ ತಗೊಂಡು ಹೋಗ್ಬೋದು ಅಂತ ಆಕಿಗೆ ಅಂಜಿಕೆ. ಮತ್ತೆ ರೇಣಕ ಇವೆಲ್ಲ ಬೇಡ ನಾಟಕನ, ಇವೆಲ್ಲ ತಗಲಬಾಜಿ ಇವೆಲ್ಲ ಬೇಡನ, ತಂದು ತೋರ್ಸನ್ನು. ನಾನು ಇದ್ದ ಸತ್ಯನ ತೋರಿಸ್ತೀನಿ, ನಿನ್ನ ಕಣ್ಣೆದ್ರಿಗೆನೆ ತೋರಿಸ್ತೀನಿ, ನನಗೆ ತೋರ್ಸನ್ನು. ನಮ್ದು ತೋರ್ಸಲ್ಲ ಅಂತೀರಿ, ಏನು ಮಾಡ್ತೀರಿ ನೀವು? ಏನ್ ಮಾಡ್ತೀನ? ನಾನು ಒಳಗೆ ಹೋಗ್ತೀನಿ, ನಾನು ಒಳಗೆ ತಗೊಂಡ್ಬರ್ತೀನಿ ತಡಿ. ನೀವು ನಮ್ದು ಹಿಂಗೆ ತಪ್ಪಿ ಒಳಗೆ ಹೋಗ್ತೀರಿ? ನೀವು ಒಳಗೆ ಹೋಗ್ಬೇಡಿ. ಅರೆ ಇದು ನಮ್ದು, ನೀವು ಯಾಕೆ ತಗೊಂಡ್ರಿ ಇದನ್ನ? ರೇಣಕ ಇಲ್ಲಿ ಬಾ, ಇಲ್ಲಿ ನೋಡ್ ಬಾ ಇಲ್ಲಿ. ಅರೆ ನಮ್ದು ತುಕ್ಕಿ ತಗೊಂಡು ನೀವು ಹಿಂಗೆ ಮಾಡ್ತೀರಿ? ಹರಾಮ್ಕೋರ್, ನಮ್ದು ಕೊಡಿ ನಮ್ಗೆ. ಏಯ್ ಸುಮ್ಮನೆ ಸರ್ಕೋ, ಸುಮ್ಮನೆ ಇಷ್ಟ ತನಕ ಬರೀ ಬಾಯಲ್ಲೇ ಜಗಳಡಿನ ಮತ್ತೆ ಇಲ್ಲೋಡ. ಮತ್ತೆ ರೇಣಕ ಇಲ್ಲೋಡು, ನಾನು ಇವರು ಹೊಸ್ತಾಯಿ ತಂದಾಗ ಮನೆಗೆ ಬಂದಾಗ ಲಕ್ಷ್ಮೀ ಸ್ವರೂಪ ಅಂತೇಳಿ ಬೇಸಿದಕ್ಕೆ ಇವತ್ತಿ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಿದ್ದೆ. ಮತ್ತೆ ಯಾರು ಎಡ್ಬಿಟ್ಟಾರು ಊರಾಗ ಯಾರು ತಂದಿಲ್ಲ, ನಾನಾ ತಂದಿನಂತ ಹೊಟ್ಟಿ ಹುರ್ಕೊಂತಾರ, ಕಣ್ಣು ಬಿಡ್ತಾರ. ಮತ್ತೆ ಮೂರು ದಿನ ಅಂತಲ್ಲ, ಊರು ಮಧ್ಯಾಹ್ನಕ್ಕೆ ಟೇಪ್ ರೆಕಾರ್ಡ್ ಕೆಟ್ಟಿಗಿಟ್ಟೈತೆ ಅಂತೇಳಿ ಕರೆ ದಾರ ದೇವ್ರಿಗೆ ಅಂತಂದು ತೊಗೊಂಬಂದಿರ್ತೀವಲ್ಲ, ಅದನ್ನ ತೊಗೊಂಬಂದು ಕರೆ ದಾರನ ಕಟ್ಟಿದ್ದೆ. ಇದಕ್ಕೆ ನೋಡು, ಇಲ್ಲಿ ಕರೆ ದಾರ ಐತಿ, ಇವತ್ತಿ ಕುಂಕುಮ ಹಚ್ಚಿದ್ದೈತಿ. ಇವ್ರು ಇವತ್ತಿ ಕುಂಕುಮ ಯೂಸ್ ಮಾಡ್ತಾರೆ, ನಾವು ಇವ್ರು ಇವತ್ತಿ ಕುಂಕುಮ ಹಚ್ತಾರ, ಇವ್ರು ಮುಟ್ತಾರ ಇವ್ರು ಇವತ್ತಿ ಕುಂಕುಮನ. ಮತ್ತೆ ಹಂಗಿದ್ರೆ ಇವ್ರ ಮನೆಗೆ ಇವತ್ತಿ ಕುಂಕುಮ ಹಚ್ಚಿದ ಟೇಪ್ ರೆಕಾರ್ಡ್ ಹೆಂಗ್ ಬಂತು? ಇದು ನಂದ ಅಂತ ಗೊತ್ತಾತಿಲ್ಲ? ಹೌದು, ಇವತ್ತಿ ಕುಂಕುಮನೂ ಐತಿ, ದಾರನೂ ಐತಿ. ಹೌದೌದು ಪಾತಿ, ಕರೆ ಹೇಳಲೆ, ಇಕ್ಕಿದ ತಂದಿ ಹೌದಿಲ್ಲ? ಅರೆ ರೇಣಂದಕ್ಕ, ನೀವು ಅವ್ರದ್ದು ಮಾತಿಗೆ ನಮ್ಗೆ ಹಂಗೆ ಅಂತೀರಿ? ನಾವು ನಮ್ದು ಮರ್ದು ತಂದಾಗೆ ನಮ್ಗೆ ಹೊಸದೇ ಇತ್ತು, ತಗೊಂಡು ಬಂದು ನಾವು ಗುಡಿ ಯಾವ್ದಾದ್ರು ಪೂಜೆ ಮಾಡಿಸ್ಬೇಕು ಅಂದಿದ್ರು, ನಾವು ಗುಡಿಗೆ ಪೂಜೆ ಮಾಡ್ಸೋಣ ಅಂತೇಳಿ ಹೋಗಿ ಪೂಜೆ ಮಾಡಿಸ್ಕೊಂಡು ತಗೊಂಡ್ಬಂದಿದ್ದು ಇದು. ಓಯ್ ಯಾರಿಗೆ ಹೇಳ್ತೀನಿ ನೀನು ಸುಳ್ಳು? ನೀನು ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತೀಯ? ಸುಳ್ಳು ಹೇಳ್ಬೇಡ. ನೀವು ಏನಿದ್ರು ಮಸೀದಿಗೆ ಹೋಗ್ತೀರಿ, ಮಸೀದಿ ಒಳಗು ನಿಂಗೆಲ್ಲ ಪೂಜೆ ಗೀಜೆ ಮಾಡಂಗೂ ಇಲ್ಲ. ಸುಳ್ಸಕ್ಕೆ ಹೇಳ್ತೇನೆ, ತಲೆಗೆ ಇಕ್ಕರ್ಸಿ ಬಿಡ್ತೀನಿ. ಮತ್ತೆ ಇದನ್ನ ತಗೊಂಡೆ ಸುಳ್ಳು ಹೇಳಿದ್ರ ನನ್ನ ಟೇಪ್ ರೆಕಾರ್ಡ್ ಕಳು ಮಾಡಿ ಮತ್ತೆ ಇಷ್ಟು ವಾದಿಸ್ತೀನಿ ನೀನು. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಮತ್ತೆ ಹಂಗಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮತ್ತೆ ನೋಡ್ಬೇಕು ನಿನ್ನ. ತಡಿ, ನಿನ್ನ ಗಂಡ ತಂದನಂತೀಯಲ್ಲ, ನಿನ್ನ ಗಂಡನ ಬರಲಿ, ಇಲ್ಲೇ ಕುಂದಿರ್ತೀನಿ. ನಿನ್ನ ಗಂಡ ಬಂದ್ಮೇಲೆ ಕೇಳ್ತೀನಿ, ಯಾವಾಗ ತಂದಿ, ಎಲ್ಲಿ ತಂದಿ, ಯಾ ಅಂಗಡಿಯಾಗ ತಂದಿ, ಅದು ರಸೀದಿ ಕೊಟ್ಟಿರ್ತಾರಲ್ಲ ಅದೆಲ್ಲೈತಿ, ಯಾ ಅಂಗಡಿಗೆ ಹೋಗೋಣ ನಡಿ, ಅಲ್ಲೇ ಕೇಳ ನಡಿ, ತಗೊಂಡಳಿಲ್ಲ ಅಂತ ಎಲ್ಲ ಗೊತ್ತಾಗತ್ತೆ. ತಡಿ, ಇಲ್ಲೇ ನಿಂತು ಬಿಡ್ತೀನಿ ತಡಿ, ಯಾ ಅಂಗಡಿಯಾಗ ಅಂತ ಎಲ್ಲ ಗೊತ್ತಾಗಿ ಬಿಡ್ತೈತಲ್ಲ ತಡಿ. ಅರೇ ಅಲ್ಲ, ನಮ್ದಕ್ಕೆ ಮರದಿಗೆ ಗೊತ್ತಾದ್ರೆ ನಮಗೆ ಮಾರ್ಕೊಲ್ಗೆ ತಗೊಂಡು ಹೊಡಿತಾರೆ. ನಮ್ದು ಮರದಿಗೆ ಗೊತ್ತಿಲ್ಲ ಇದು ನಾವು ಕಳು ಮಾಡಿದ್ದು. ಅಯ್ಯೋ ದೇವ್ರಿ, ಬೇಡ ಸುಮ್ಮನೆ ಕೊಟ್ಟು ಕಳ್ಸೋದು ವಾಸಿ. ಕಲವ ಸುಮ್ಮನೆ ಯಾಕೆ ಅದಿಷ್ಟೆಲ್ಲ ಸುಮ್ಮನೆ ತಿರ್ಗೋಕೆ ಹೋಗಿದ್ದಿ? ನಡಿ ಸುಮ್ಮನೆ ತಗೊಂಡು ನಡಿ, ನಾಕಿ ಬುದ್ಧಿ ಹೇಳ್ತೀನಿ ನಡಿ, ನೀ ತಗೊಂಡು ನಡಿ. ಅಡ್ಬಿಟ್ಟಿ ಪಾತಿ, ಯಾವಾಗ ಬಿಡ್ತಿಲ್ಲ ನೀನು ಕಳು ಮಾಡೋದು? ಅಲ್ಲ ನಿನಗೆ ಒಂಚೂರು ಏನು ನಾಚಿಕೆ ಪಾಚಿ ಬರಲ್ಲ. ದಿನ ಬೆಳಗ್ಗೆ ಏನೋ ಒಂದು ಜಗಳ ತಕ್ಕೊಂತೀವಿ, ಕಳು ಮಾಡ್ಕೊಂಡು ಬಂದದ್ದು. ಎದಕ್ಕೆ ಬೇಕಲೆ ಗಂಡ ಬೇಕಾದಂಗೆ ದುಡಿತಾನೆ, ತಂದು ಹಾಕ್ತಾನೆ ಅದನ್ನ ಬಿಟ್ಟು ಎದಕ್ಕೆ ಕಳು ಮಾಡೋದು ಚಾಳಿ? ಅರೆ ರೇಣಂದು ಅಕ್ಕ, ಅದು ನಮ್ದು, ಸುಮ್ಗೆ ಕೊಟ್ಟು ಕಳ್ಸಿದ್ರಿ, ಅದು ನಮ್ದು. ಅದು ಸಾಕು ಸುಮ್ಕೊಂಡ್ರೆ
ಕೆಳಬಿದ್ರು ಮೀಸ್ ಮಣ್ಣಾಗಿಲ್ಲ ಅಂತ ನನಗೆ ಇಲ್ಲೇ ಕಣ್ಣಾರಿಗೆ ಗೊತ್ತಾಗತಿ ಆಕಿ ಅಷ್ಟೆಲ್ಲನ ಮಾತಾಡ್ತಾನು ರಸೀದಿ ಗಿಸಿದಿ ಅಂತ ಪೊಲೀಸ್ ಕಂಪ್ಲೇಂಟ್ ಅಂತ ನೋಡು ಇನ್ನಷ್ಟೇ ಪೊಲೀಸರು ಬಂದ್ರೆ ಅಲ್ಲಿ ಎನ್ಕ್ವೈರಿ ಮಾಡಿ ಅಂಗಡಿಗೆ ಹೋಗಿ ಕೇಳಿದ್ರೆ ಮತ್ತೆ ಅಕ್ಕಿದ ಅಂತ ಆದ್ರೆ ಮತ್ತೆ ನೀನು ಹೊರಗೆ ಹಾಕ್ತಾರೆ ಒಳಗೆ ಹೋದ್ಮೇಲೆ ಏನು ಮಾಡ್ತಿ ಗಂಡನ ಮರೆದು ಹೋಗುತ್ತೆ ನಿಂದು ಹೋಗುತ್ತೆ ಅಷ್ಟು ಕಲಿ ತನಕ ನಿನ್ನ ಗಂಡ ನಿನ್ನ ಬಿಡ್ತಾನೆ ಹಾಕಿಕೊಂಡು ಹಣಿತಾನೆ ಕಳು ಮಾಡಿದೇನ ಅಂತೇಳಿ ಸುಮ್ಮನೆ ಎದಕ್ಕೆ ಮನೆ ಮರಿ ತಗೋತೀವಿ ಸುಮ್ಮನೆ ಒಯ್ದಾಳಲ್ಲ ಸುಮ್ಮನೆ ಹೋಗಿ ಒಳಗೆ ಕುಂದ್ರು ಯಾಕೆ ಇಲ್ಲ ಬರ್ದಿ ನಾನು ನೋಡಿದ್ರೆ ಚಲೋ ಆಯ್ತು ಇನ್ನು ಯಾರು ನೋಡಿದ್ರೆ ಹಡ್ಬಿಟ್ಟಾರೆ ಊರು ತುಂಬ ಮಾಡ್ಕೊಂತಾರೆ ಹೋಗಿ ಒಳಗು ಸುಮ್ಮನೆ ಅರೇ ಕಲ್ಲಂದು ಅಕ್ಕ ನಮ್ಮದು ಮನೆಗೆ ಬಂದದ್ದನ್ನ ನೀವು ನಮ್ಮ ಮನೇಲಿ ಒಕ್ಕ ತೊಗೊಂಡ್ರಲ್ಲ ನಿಮ್ಮದು ಬಿಡಂಗಿಲ್ಲ ನಿಮ್ಮದು ಇನ್ನೂ ಒಂದು ಏನಾದರೂ ಕಳುವು ಮಾಡ್ತೀನಿ ನಾನು ಇಜ್ಜಿ ಆತ ಮಸ್ತ್ ಊಟ ಆತ ಬರ್ತದವರ ಹೊತ್ತಾತ ಇಜ್ಜಿ ಕರೆ ಒಂದ್ಲಲ್ಲಿ ಅಡಿಗೆ ಭಾರಿ ಚಲೋ ಮಾಡ್ತೀನಿ ನೋಡು ಮಾತು ಮನಾರ ಕೈ ಸುಮಾರು ಅಂತ ತಿಳ್ಕೊಂಡಿದ್ದೆ ಕೈನ ಬೇಸಿ ಆಯ್ತು ಬಿಡು ಕೈಗುಣ ಅಮೃತ ಇದ್ದಂಗೆ ಆಯ್ತು ಬಿಡು ಚಲೋ ಆಗಿತ್ಲೆ ನೀವು ಅನ್ನ ಮಾಡಿದ್ದಲ್ಲೇ ಏನು ಗಮ್ಮತ್ತಿತ್ತ ಇವ ಕೈ ನೋಡಿ ಇನ್ನು ಹಂಗೆ ಗಮ್ಮಂತ ವಾಸನೆ ಇದೇನು ನಾಳೆ ತನಕ ಹಂಗೆ ಇರ್ತಾನೆ ಬಿಡು ವಾಸನೆ ಭಾರಿ ಭಾರಿ ಆಗಿತ್ತಲೆ ಅಡಿಗೆ ಹಾ ಮತ್ತೆ ಯಾವಾಗ ಕರ್ಲೆ ವಿಜಿ ಆ ಅಕ್ಕಿ ಭಾರಿ ತುಟ್ಟಿ ಅಂತ ಕೇಳಿದ್ನವ ಅಂಥದ್ದು ಅಷ್ಟು ತುಟ್ಟಿ ಅಕ್ಕಿ ಅಷ್ಟೆಲ್ಲ ತುಟ್ಟಿ ಮಾಡಿ ನಮ್ಮನ್ನ ಬೇರೆ ಊಟ ಕರ್ದಿ ಅಲ್ಲ ರೊಕ್ಕಿಲ್ಲ ಕೂಲಿ ಅಂತ ಬಂದಿದ್ದೆ ನಿನ್ನೆರ ಇವತ್ತಿದ್ರೆ ಅಷ್ಟೆಲ್ಲ ಮಾಡಾತೀವ ನನಗ ಆಶ್ಚರ್ಯ ನೋಡು ಎಲ್ಲಿಂದ ಬಂದಿಲ್ಲ ರೊಕ್ಕ ಯವ ಹಂಗ ನನ್ನ ಗಂಡನ ಹಿಂದಕ್ಕೆ ಇಟ್ಟಿದ್ನವ ಒಂದಿಷ್ಟು ರೊಕ್ಕಿದ್ದು ಜಯಕ್ಕ ಎಷ್ಟರ ಮಾಡ್ತಿರವ ಯಾಕೆ ಬಡೋದಂತೆ ರೊಕ್ಕ ಇರಬಾರ್ದೇನ ಏನು ಹಿಂದಕ್ಕೆ ಬಂದು ಇಟ್ಟಿರ್ತೀವಿ ಅದಕ್ಕರ ಇಂಥವು ತಿನ್ನಕ್ಕೆ ಆರಾಮಿಲ್ಲ ಅಂತ ಹೋಗವ ನೀವು ಯಾಕೆ ಭಾಳ ನಸೆ ಮಾಡಾತೀರ ನೋಡು ಹೋಲ್ ಬಿಡ್ಲೆ ಅಲ್ಲ ಹಿಂದಕ್ಕೆ ಬಂದು ಇಟ್ಕೊಳ್ಳೋದನ್ನು ಯಾರಾದ್ರೂ ಹೆಣ್ಮಕ್ಳು ರೀತಿಲಿ ಇಟ್ಕೊಂಡಿರ್ತಾರೆ ಇಲ್ಲ ಅನು ಅಪ್ಪತ್ತಿಗೆ ಅಂತ ಇಂಥ ಹಬ್ಬ ಅವನಿಗೆ ಅದಕ್ಕೆ ಅಂತ ಇಟ್ಟಿರ್ತಾರೆ ಪಾಪ ನಮ್ಮನ್ನು ಕರೆದು ಎಷ್ಟು ಉಪಚಾರ ಮಾಡಿ ತಿನ್ಸೈತೆ ಮುಚ್ಕೊಂಡು ತಿಂದು ಹೋಗೋದು ಬಟ್ ಇಲ್ಲ ಬರುತ್ತೆ ಕೆತ್ಕಿ ಕೇಳಂತದ್ದು ಏನು ನಿಂತೈತೆ ಒಂದು ದಿವಸ ಅಂದ್ರೆ ಒಬ್ಬಕ್ಕೆ ಬಿಡಾಡಿ ಯಾರು ನಮ್ಮನೇನು ಕರೆದಿಲ್ಲ ಈ ಪಾತಿ ದಿನ ಬೆಳಗ್ಗೆ ಏನಾರು ಒಂದು ಮಾಡೇ ಮಾಡ್ತಾವಂತೆ ಒಂದು ದಿವಸ ಕರೆದಲ್ಲ ಒಂದು ದಿವಸನೂ ಕರೆದಿಲ್ಲ ಇನ್ನು ಪಾಪ ಅಕ್ಕಿನಾರ ಕರೆದು ನಮ್ಗೊಂದು ತನ್ನ ಹಾಕಿ ಅದರ ಇಲ್ಲ ನಿಮಗೆ ಪಾತಿ ನೀವು ಯಾವಾಗ ಏನಾರು ಮಾಡಿ ಕರೀಲಿ ಅಯ್ಯೋ ಪಾತಿ ಯವ ಪಾತಿದು ಇವತ್ತು ಮುಂಜಾನೆ ಒಂದು ಕತ್ತಿ ಆಗೈತೆ ಹೌದಾ ಏನಾಯ್ತು ಜಯಂತಕ್ಕ ನೀವು ಏನು ಹೇಳ್ತಾ ಇದ್ದೀರಿ ಬಾಯಿ ಆಡ್ಬಿಟ್ಟೆ ಅದೇ ಊರ್ ಮಂದಿ ಕೆಳಂಗ ನೀನು ಕಲ್ಲಿ ಜಗಳ ಕತ್ತಿದ್ರಲ್ಲ ನಾನು ಇದೇನಪ್ಪ ಬಾಯಿ ಅಂತ ಹೊರ ಬಂದೆ ನೀನು ಕಲ್ಲಿ ಇಬ್ಬರು ಜಗಾಡ್ತಿದ್ರಿ ರೇಡಿ ಬಂದು ನಿಮ್ಮ ಜಗಳ ಬಗೆಹರಿಸಿಲ್ಲ ನಾನು ಬರ್ಬೇಕಂತ ಮಾಡಿದ್ದೆ ನಾ ಬಂದ್ರೆ ಇನ್ನು ಬೇಸಲ್ಲ ಮತ್ತು ನಾವೊಂದು ಅನ್ಬೇಕು ನೀನು ಮತ್ತೆ ಮನಸ್ಸು ನೋಡ್ಕೋಬೇಕು ಮತ್ತು ಗೆಳತನಕ್ಕೆ ಇದು ಅನ್ಸುತ್ತಾ ಅಂತ ಸುಮ್ಮನೆ ಅಲ್ಲಿ ನಿಂತು ನೋಡಾಕತ್ತಿದ್ದೆ ರೇಣಿ ಬೇಸಿ ಬಗಲಿ ಊಟ ಇಟ್ಲಲ್ಲ ನನಗೆ ಆಮೇಲೆ ಲಾಸ್ಟಿಗೆ ಹೋಗ ಮುಂದೆ ಆಕಿನ ಬೇಸಿ ಕೈಯ ತಗೊಂಡಿದ್ದ ಕಲ್ಲಿ ಹೌದಾ ಏನಾಯ್ತು ಈಗೇನಂತ ಮಾಡಿದ್ಲ ಆಕೆ ಯಾಕೆ ಬರ್ಲಿಕ್ಕಿನ ಹೌದು ಈ ಪಾತಿ ಏನ್ ಮಾಡಿದ್ಲ ಅಂತ ಆಕಿ ಬಂದ್ ಬೈಯಾಕ ಈ ರೇಣಿ ಹಿಂಗ್ಯಾಕ್ ಮಾಡಕ ಪಾತಿ ಏನ್ ಮಾಡಿದ್ಲಿ ಲಕ್ಷ್ಮಕ್ಕ ಅದೇನಾಗೈತೆ ಅಂದ್ರೆ ಅಡ್ಬಿಟ್ಟು ನಾಳಕ್ಕೆ ಯವ್ವ ಪಾತಿ ಅಡ್ಬಿಟ್ಟು ಏನ್ಲ ಇದು ನಿಂದು ಯವ್ವ ಪಾತಿ ಹೇಳಿದ್ಲೆ ನಿನಗೆ ಇದು ಬಿಡು ಅಂತಂದು ಅಡ್ಬಿಟ್ಟು ಯವ್ವ ದೇವ್ರೆ ಬೇಗ ಇಟ್ಟು ಆತವ ನಿನಗೆ ಅರೆ ವಿಜ್ಜಂದು ಅಕ್ಕ ನೀವು ಎಲ್ಲರೂ ನಂಬ್ತೀರಿ ನಾವು ಕಳುವು ಮಾಡಿಲ್ಲ ಅವರು ಸುಮ್ಗೆ ನಮಗೆ ಅಪವಾದ ಮಾಡಿ ಹೋಗಿದ್ಲು ನಾನು ಹೋದ್ರೆ ಹೋಗ್ಲಿ ಬಿಡಿ ಒಂದು ಟೇಪ್ ರಿಕಾರ್ಡ್ಗೆ ಅಂತ ಸುಮ್ಮನೆ ಆಗಿಬಿಟ್ಟೆ ಅಯ್ಯೋ ಬೆಂಗ್ಲಿ ಹಂಗದಾಗ ಒಂದು ಏನಾರ ಒಂದು ಬಿದ್ರೆ ಬಿಡಂಗಿಲ್ಲ ಅಂಥದ್ದು ಟೇಪ್ ರೆಕಾರ್ಡ್ರು ಹೊಸದು ನೀನು ಅಕ್ಕಿಗೆ ದಾನ ಮಾಡಿದೆ ಹೋಲಿ ಬಿಡು ಅಂತೇಳಿ ಯಾರಿಗೆ ಹೋಗಿ ಬಿಡ್ತೀನಿ ನೀನು ನಮ್ಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡೇನ ಬೇಂಡ್ಲಿ ಊರು ಬೇಂಡ್ಲಿ ಬಿಡಲೇ ಚಾಳೆನ